ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕುಂಭರಾಶಿಯವರಿಗೆ ಸಮಯ ಉತ್ತಮವಾಗಿಲ್ಲ. ತುಂಬ ಟೆನ್ಷನ್ನು, ಕಿರಿಕಿರಿ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇದೆ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಶುಭ ಫಲ ಕಾಣ್ತಾ ಇಲ್ಲ. ಅಕ್ಕಪಕ್ಕದವರಿಂದಲೂ ಕಿರಿಕಿರಿ ಜಾಸ್ತಿ ಇರ್ತದೆ. ಈ ಕಾರಣದಿಂದ ಸರ್ಪದೋಷದ ಪ್ರಭಾವ ನಿಮ್ಮ ರಾಶಿಗೆ ಪ್ರಬಲವಾಗಿ ಇರೋದರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರಗಳಂದು ಷಷ್ಠಿ ಪಂಚಮಿ ತಿಥಿ ಇರ್ತಕ್ಕಂಥ ದಿನ ಅಥವಾ ಆಶ್ಲೇಷ ನಕ್ಷತ್ರ ಇರೋ ದಿನ, ಅಮಾವಾಸ್ಯೆ ಪೌರ್ಣಮಿಗಳಿರ್ತಕ್ಕಂಥ ದಿನಗಳಲ್ಲಿ ಪೂಜೆ ಕೊಡೋದು ಅಥವಾ ನಾಗನ ಸಾನ್ನಿಧ್ಯವನ್ನು ಸ್ವಚ್ಛಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅಥವಾ ಮಾಡಿಸಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಇಲ್ಲಿ ಸಾಧ್ಯ ಆದರೆ ನೀವು ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ರಾಹು ಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಸಹ ಉತ್ತಮ. ಈಗ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಗಡಿಬಿಡಿಯ ನಿರ್ಧಾರಗಳು ಯಾವುದೂ ಬೇಡ. ಏನು ಕೈ ಹಾಕಿದರೂ ನಷ್ಟಕ್ಕೆ, ಕಷ್ಟಕ್ಕೆ, ಸಮಸ್ಯೆಗೆ ಸಿಲುಕ್ತೀರಿ. ಎಚ್ಚರಿಕೆ ವಹಿಸಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಶನಿಯ ದೋಷ ಸಹ ಇದೆ. ಶನಿವಾರ ಕಪ್ಪು ನೀಲಿ ಬಟ್ಟೆ ಹಾಕಬೇಡಿ, ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ. ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಎಳ್ಳೆಣ್ಣೆ, ಎಳಬತ್ತಿ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಸುತ್ತ 8 ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ಪ್ರದಕ್ಷಿಣೆ ಮುಗಿದ ಬಳಿಕ ದೇವಸ್ಥಾನದ ಎದುರಲ್ಲಿರ್ತಕ್ಕಂಥ ಅಗ್ನಿಕುಂಡದಲ್ಲಿ ಎಳ್ಳೆಣ್ಣೆ, ಎಳಬತ್ತಿಯ ದೀಪಗಳನ್ನು ಹಚ್ಚಿ ದೇವಸ್ಥಾನದೊಳಗಡೆ ಹೋಗಿ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿ ನಿಂತ್ಕೊಂಡೆ ಪೂಜೆ ಮಾಡಿಸೋದು ಒಳ್ಳೆಯದು. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಏನಾದರೂ ಕಂಡು ಬಂದರೆ 9 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಹಾಗೆ ಸಾಧ್ಯ ಆದರೆ ಅಲ್ಲಿನ ಪೂಜೆ ಮುಗಿದ ಬಳಿಕ ಆಂಜನೇಯನ ದೇವಸ್ಥಾನ, ಗಣಪತಿ ಮಂದಿರ, ಈಶ್ವರನ ಸಾನ್ನಿಧ್ಯ, ಮಹಾಕಾಳಿ ಸಾನ್ನಿಧ್ಯ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಉತ್ತಮ. ದಿನನಿತ್ಯ ತಪ್ಪದೆ 8 ಬಾರಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಉತ್ತಮ. ಹಾಗೆ ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೇ ಇರೋದರಿಂದ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರುಗಳು ಸಹ ಜಾಸ್ತಿ ಕಂಡುಬರ್ತದೆ. ಈ ಕಾರಣದಿಂದ ಗುರುವಾರಗಳಂದು ವಿಷ್ಣುವಿನ ದೇವಸ್ಥಾನ, ಈಶ್ವರನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಪೂಜೆಗೆ ಹಳದಿಯೂ ಸಮರ್ಪಣೆ ಮಾಡಿ ಪೂಜೆ ಮಾಡಿಸೋದು ಬಹಳ ಉತ್ತಮ. ಇಲ್ಲಿ ನಿಮ್ಮ ರಾಶಿಗೆ ತುಂಬ ಏರುಪೇರುಗಳ ಸಮಸ್ಯೆಗಳಿರೋದ್ರಿಂದ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡೋದಾಗಲಿ ಅಥವಾ ಹೊಸ ಮನೆ ಕಟ್ತಕ್ಕಂಥದ್ದು, ವಾಹನಾದಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇನ್ನು ಇತ್ಯಾದಿ ವಿಚಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಸಾಧ್ಯ ಆದರೆ ಮಂತ್ರಾಲಯಕ್ಕೇನಾದರೂ ಹೋಗೋದಿದ್ರೆ ಅಲ್ಲಿ ಹೋಗಿ ರಾಯರ ದರ್ಶನವನ್ನು ಮಾಡಿ
ಮಂತ್ರ ಅಕ್ಷತೆ ಪ್ರಸಾದವನ್ನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿ ಅದರಲ್ಲಿರ್ತಕ್ಕಂಥ ಸ್ವಲ್ಪ ಅಕ್ಕಿ ಕಾಳನ್ನು ಯಾವಾಗ ನಿಮ್ಮ ಪರ್ಸ್ ಅಥವಾ ವ್ಯವಹಾರದ ಸ್ಥಳ ಅಥವಾ ಕ್ಯಾಶಲ್ಲಿ ಇಟ್ಕೊತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ಕುಂಭರಾಶಿ ತುಂಬ ಏರುಪೇರಿನಲ್ಲಿ ಇರ್ತದೆ. ಕೆಲವೊಂದು ಅವಕಾಶಗಳು ನಮಗೆ ಸಿಕ್ಕಿತ್ತು ಅಂತ ಅಂದ್ಕೊಂಡು ಸಹ ಸಮಸ್ಯೆ ಕ್ರಿಯೇಟ್ ಆಗೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ, ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಸಂಜೆ ಸಮಯ ನೀವೆಲ್ಲಿಯಾದರೂ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.